ಆರತಿ ಅವರೇ ಏನು ಹೇಳ್ತಿದ್ದೀರಾ? ನೀವೇನು ಕೇಳಿಸ್ಕೊಂಡ್ರೆ ಅದನ್ನೇ ಹೇಳಿದ್ದು. ಅಷ್ಟಕ್ಕೂ ನೀವು ಯಾರು ನನಗೆ? ಇವರೆಲ್ಲ ನನ್ನ ಜೊತೆ ರಕ್ತ ಹಂಚ್ಕೊಂಡು ಹುಟ್ಟಿರೋ ನನ್ನ ಸ್ವಂತದವರು. ನಮ್ಮಿಬ್ರಿಗೋಸ್ಕರ ಅಮ್ಮು ಏನೇನು ಮಾಡಿದಾಳೆ ಅಂತ ನಿಮಗೆ ಗೊತ್ತಲ್ವಾ? ಗೊತ್ತು ಆರತಿ ಅವರೇ, ಒಂದು ನಿಮಿಷ ನನ್ನ ಮಾತು ಕೇಳಿ. ಎಲ್ಲ ಗೊತ್ತಿದ್ದು ನಿಮ್ಮ ಅಣ್ಣ ಅಮ್ಮು ಮೇಲೆ ಕೈ ಮಾಡುವಾಗ ನೀವು ನೋಡ್ತಾ ನಿಂತಿದ್ರಾ? ಇಲ್ಲ ಆರತಿ ಅವರೇ, ನಾನು ತಡೆಯೋಕೆ ಅಂತಲೇ ಹೋದೆ. ಅಷ್ಟರಲ್ಲಿ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು. ಎಷ್ಟು ಸಲೀಸಾಗಿ ಹೇಳ್ತಿದ್ದೀರಾ ಅಲ್ವಾ? ಅಕ್ಕ ಸುಮ್ಮನಿರೆ, ಅಲ್ಲಿ ಸುಮ್ಮನಿದ್ಬಿಡು ಅಮ್ಮು. ವಿಕ್ರಾಂತ್ ಅವರೇ, ನಾವಿಬ್ರು ಪ್ರೀತಿಸೋಕೆ ಶುರು ಮಾಡಿದಾಗಿಂದ ನಾನು ನಿಮ್ಮ ಜೊತೆ ಒಂದಿನಾನು ಜಗಳ ಆಡಿಲ್ಲ. ನೀವು ಕೋಪ ಮಾಡ್ಕೊಂಡಾಗ್ಲೂ ನಾನು ನಿಮಗೆ ಸಮಾಧಾನ ಮಾಡಿದ್ದೀನಿ. ಆದರೆ ಇವತ್ತು ನನ್ನಿಂದ ತಾಳ್ಮೆಯಿಂದ ಇರೋಕ್ಕಾಗಲ್ಲ. ಯಾಕೆ ಅಂದರೆ ನಾನು ಅಂತ ಮೀರ್ಬಿಟ್ಟಿದ್ದೀನಿ. ಅಕ್ಕ ಪ್ಲೀಸ್ ಕಣೆ. ಇವತ್ತು ನಿಮ್ಮಮ್ಮ ನಮ್ಮಮ್ಮನ ಮೇಲೆ ವಿನಾಕಾರಣ ಕೈ ಮಾಡಿದ್ರು. ಅದನ್ನ ನೋಡಿ ಅಮ್ಮನು ತಾಳ್ಮೆ ಕಳ್ಕೊಂಡ್ಲು ಅಂತ ಹೇಗೋ ಸುಮ್ಮನಾದೆ. ಇಷ್ಟೆಲ್ಲ ಆದ್ಮೇಲೆ ಅಳಿಯ ಆಗೋ ನೀವು ನಮ್ಮ ಮನೆಗೆ ಬಂದು ಅಮ್ಮನ ಹತ್ರ ಕ್ಷಮೆ ಕೇಳ್ತೀರಾ ಅಂತ ನಾನು ಅನ್ಕೊಂಡಿದ್ರೆ, ನೀವು ನಿಮ್ಮ ಅಣ್ಣನ ಜೊತೆ ಬಂದು ಅವ್ರ ಅಮ್ಮನ ಮೇಲೆ ಕೈ ಮಾಡೋದನ್ನ ನೋಡ್ತಾ ನಿಂತಿದ್ರಿ ಅಂದ್ರೆ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ಅಕ್ಕ ನಿನ್ನ ಕೈ ಮುಗಿತೀನಿ ಕಣೆ, ಪ್ಲೀಸ್ ಕಣೆ. ವಿಕ್ಕಿ ಅವ್ರ ಹತ್ರ ಏನು ಹೇಳಕ್ ಹೋಗ್ಬೇಡ. ಆರತಿ ಅವರೇ, ನಡೆದಿದ್ದಕ್ಕೆಲ್ಲ ನೀವು ನನ್ನನ್ನು ಬ್ಲೇಮ್ ಮಾಡ್ತಾ ಇದ್ದೀರಾ. ಈಗ ನೀವು ಹೀಗೆ ನಡ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಇನ್ನೂ ದೊಡ್ಡದಾಗತ್ತೆ. ನಮ್ಮಿಬ್ಬರು ಮದುವೆಗೂ ತೊಂದರೆ ಆಗುತ್ತೆ ಆರತಿ ಅವರೇ. ಆಗ್ಲಿ ಬಿಡಿ ವಿಕ್ಕಿ ಅವರೇ, ನಮ್ಮ ಸುಖಕ್ಕೋಸ್ಕರ ಮನೆಯವ್ರ ಸ್ವಾಭಿಮಾನನ ತ್ಯಾಗ ಮಾಡುವಷ್ಟು ಸ್ವಾರ್ಥಿ ನಾನಲ್ಲ. ನಾನು ಅದನ್ನು ಬಯಸ್ತಾ ಇಲ್ಲ. ಹೀಗೆ ಕಂಟಿನ್ಯೂ ಆದರೆ ನಮ್ಮ ಮದುವೆ ಅದು ನಡೆಯಲ್ಲ. ಆರತಿ ಅವರೇ, ಏನ್ರಿ ಮಾತಾಡ್ತಾ ಇದ್ದೀರಾ? ನನ್ನಿಂದ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ, ನಿಮಗೂ ನನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ಪ್ಲೀಸ್ ಈ ಥರ ಮಾತಾಡಬೇಡಿ. ಹಲೋ ಆರತಿ ಅವರೇ, ಆರತಿ ಅವರೇ. ಸಾರಿ ಅಮ್ಮು. ಅಕ್ಕ ಇವಳ ಹೆಸರು ಸೌಜನ್ಯ ಅಂತ. 40 ಕೋಟಿ ಆಸ್ತಿ, ಒಬ್ಳೆ ಮಗಳು. ಬರೀ 40 ಕೋಟಿ? ನನ್ನ ಮಗನ ಕಾಲರ್ಗೂ ಸಮ ಇಲ್ಲ. ಇಲ್ಲ ಅಮ್ಮ, ವಿಕ್ರಾಂತಿಗೆ ಯಾವ ಹುಡುಗಿನ ನೋಡ್ಬಿಡಿ ಅಮ್ಮ. ಅವ್ನು ಯಾರು ಒಪ್ಕೊಳ್ಳೋದಿಲ್ಲ. ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ಒಪ್ಪಲ್ಲ ಅಂತ ತಾನೆ? ಹಾಗಿದ್ರೆ ವಿಕ್ಕಿ ಯಾವ ಹುಡುಗಿನ ಲವ್ ಮಾಡ್ತಿದ್ದಾನೆ ಅಂತ ಹೇಳೋದಕ್ಕೆ ಹೇಳಿ. ಯಾರು ಅಂತ ಗೊತ್ತಾದರೆ ನೀವು ಖಂಡಿತವಾಗ್ಲೂ ಒಪ್ಪೋದಿಲ್ಲಮ್ಮ. ಅದರಲ್ಲೂ ಇವತ್ತು ಹಾಸ್ಪಿಟಲ್ ಆಗಿ ಇನ್ಸಿಡೆಂಟ್ ಆದಮೇಲಂತೂ ಚಾನ್ಸೇ ಇಲ್ಲ. ಯಾಕೆ ಸುಮ್ಮನಾದೆ? ವಿಕ್ಕಿ ಹೇಳಲ್ಲ ಅಂತ ತಾನೆ? ಅವನು ಹೇಳಲ್ಲ ಅಂದಮೇಲೆ ಸುಮ್ಮನೆ ನಾನು ತೋರಿಸಿದ ಹುಡುಗಿನ ಮದುವೆ ಆಗಕ್ಕೆ ಹೇಳು. ಬೇರೆ ಫೋಟೋಸ್ ಇಲ್ವಾ? ಮೇಡಮ್, ಇರೋದ್ರಲ್ಲಿ ದಿ ಬೆಸ್ಟ್ ಫೋಟೋಸ್ ನಿಮಗೆ ತೋರಿಸ್ತಾ ಇರೋದು. ಇದು ಐ ಮೀನ್ ಈ ಫೋಟೋಲಿರೋನು ಅವಿನಾಶ್ ಅಂತ ಒಳ್ಳೆ ಕೆಲಸದಲ್ಲಿದ್ದಾರೆ. ಆದರೆ ಇವ್ರಿಗೆ ಬೆಂಗಳೂರು ಹುಡುಗಿ ಬೇಡವಂತೆ. ಅದಕ್ಕೆ ಹುಬ್ಳಿಲಿರೋ ನನ್ನ ಫ್ರೆಂಡ್ ಕಳಿಸೋಣ ಅಂತ ತಂದಿದ್ದೀನಿ. ಆಯುಷ, ನೀವು ಹೇಳಿದ್ದು ಇದೇ ಹುಡುಗನ ಬಗ್ಗೆನಾ?
ಐ ಮೀನ್ ಈ ಫೋಟೋದಿರೋನ್ ಬಗ್ಗೆ ಇವರೇನು ಈ ಫೋಟೋನ ಕೊಟ್ಟು ಕಳಿಸಿದ? ವೇದಾಂತ ವಸಿಷ್ಠ ಬಗ್ಗೆ ಗೊತ್ತಿರೋದು ಯಾರು ಸುಮ್ಮನೆ ಹೇಳಲ್ಲ ಅಂದ್ಕೊಂಡಿದ್ದೀನಿ ಸರ್. ತುಂಬ ಚಿಕ್ಕ ವಯಸ್ಸಿನಲ್ಲೇ ಏನೆಲ್ಲ ಅಚೀವ್ ಮಾಡಿದವ್ರು ನೀವು. ನಾನು ನಿಜಾನೇ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಬಟ್ ಇವ್ರ ಹೆಸರು ಅವಿನಾಶ್ ಅಲ್ಲ ಅನ್ಸುತ್ತೆ. ನಾವು ಹೆಸರು ಕೇಳದೆ ಫೋಟೋ ತಗೊಳ್ತೀವ ಸರ್. ಹುಡುಗ ತುಂಬ ಓದ್ಕೊಂಡಿದ್ದಾನೆ. ಇವರು ಬೆಂಗಳೂರು ಬಿಟ್ಟು ಬೇರೆ ಕಡೆ ಹುಡುಗಿ ನೋಡ್ತಾ ಇದ್ದಾರೆ. ಕೆಲಸದಲ್ಲಿರೋ ಹುಡುಗಿ ಬೇಡವಂತೆ. ಅವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಬಡವರಾದ್ರೆ ಹೊಂದಾಣಿಕೆ ಆಗುತ್ತೆ ಅಂತಿದ್ರು. ಬ್ಲಡಿ ಸ್ಕೌಂಡ್ರಲ್. ಯಾಕೆ ಸರ್ ಇವ್ರ ಬಗ್ಗೆ ವಿಚಾರಿಸ್ತಿದ್ದೀರಾ? ಏನಿಲ್ಲ, ಥ್ಯಾಂಕ್ ಯು. ಛೇ, ಬ್ರೋಕರ್ ಕರೆಸಿ ಬೇರೆ ಹುಡುಗಿನ ನೋಡ್ತೀನಿ ಅಂತ ನಾಟಕ ಮಾಡಿದ್ರೆ ಭಯದಲ್ಲಿ ವಿಕ್ಕಿ ನಿಜ ಹೇಳ್ತಾನೆ ಅಂತ ಅಂದ್ಕೊಂಡೆ. ಆದರೆ ಇಬ್ಬರು ಬಾಯ್ ಬಿಡ್ತೀಯ. ಅವರು ಹೇಳಿ ಕೇಳಿ ನಿನ್ನ ಮಕ್ಕಳು ನಿಮಗಿಂತಾನೂ ಒಂದು ಹೆಜ್ಜೆ ಮುಂದೆ ಇರ್ತಾರೆ. ಅವನಾದರೂ ಕೆಳಗಡೆ ಬಂದ, ಆ ವಿಕ್ಕಿ ಈ ಕಡೆ ತಲೆನೇ ಹಾಕಲಿಲ್ಲ ನೋಡು. ನೀವಿಲ್ಲಿ ಹೊರಡಿ, ನಿಮ್ಮ ಅಮೌಂಟ್ನ ಅಕೌಂಟ್ಗೆ ಹಾಕ್ತೀನಿ. ಥ್ಯಾಂಕ್ ಯು ಮೇಡಮ್. ಅಕ್ಕ, ಆ ವಿಕ್ಕಿ ಲವ್ ಮಾಡಿರೋ ಹುಡುಗಿನ ಮಾತ್ರ ನೀವು ಸೊಸೆ ಮಾಡ್ಕೋಬಾರ್ದು. ಹಂಗೇನಾದರೂ ಆದರೆ ನಿಮ್ಮ ಮೊಮ್ಮಕ್ಕಳ ಮೈಯಲ್ಲಿ ಮಿಡ್ಲ್ ಕ್ಲಾಸ್ ರಕ್ತ ಹರಿಯುತ್ತೆ. ನೀನು ಮಾತು ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡು. ಆದಷ್ಟು ಬೇಗ ಆ ಹುಡುಗಿ ಯಾರು ಅಂತ ಹುಡುಕು. ಪರಿ ಪರಿ ತಗೊಳ್ಳಿ, ನೀರು ಕುಡಿತೀರಿ, ಕಾಫಿ ತಂದ್ಬಿಡ್ತೀನಿ. ಈಗಾಗಲೇ 7 ಗಂಟೆ ಆಗಿದೆ, ಕಾಫಿ ಯಾಕೆ? ಒಟ್ಟಿಗೆ ಊಟ ಮಾಡಿದ್ರಾಯ್ತು. ಅಯ್ಯೋ, ಇವತ್ತು ಊಟ ಸ್ವಲ್ಪ ಲೇಟ್ ರೀ. ಲೇಟ್ ಆಗತ್ತಾ? ಹೌದು, ನೀನು ಎಲ್ಗೋ ಹೋಗೋದಕ್ಕೆ ರೆಡಿಯಾಗಿದೆಯಾ? ನಾನೊಬ್ಬಳೇ ಅಲ್ಲ, ನೀವು ನನ್ನ ಜೊತೆಗೆ ಬರ್ತಿದ್ದೀರಿ. ನಾನು ಬರ್ತಾ ಇದ್ದೀನ. ಎಲ್ಲಿಗೆ? ಅಕ್ಕಪಕ್ಕದವ್ರಿಗೆ ನಾವು ಇನ್ನೂ ಇನ್ವಿಟೇಷನ್ ಕೊಟ್ಟಿಲ್ಲ ಅನ್ನೋದನ್ನ ಮರಿಬೇಡಿ. ಅಲ್ಲ, ಇವತ್ತು ಆಸ್ಪತ್ರೆಯಲ್ಲಿ ಅಷ್ಟೆಲ್ಲ ಆದಮೇಲೆ ನೀನು ಮದುವೆ ಕರೆಯೋದಕ್ಕೆ ರೆಡಿ ಆಗ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹೌದು, ನಿನ್ನ ಕಿವಿ ಹೇಗಿದೆ ಈಗ? ಪರವಾಗಿಲ್ಲ ರೀ. ನಿಮ್ಗೊಂದು ವಿಷಯ ಗೊತ್ತಾ? ಇವತ್ತು ನಾನೇ ಆದ್ಯಾಕೆ ಫೋನ್ ಮಾಡಿದ್ದೆ. ಅವಳು ಆರಾಮಾಗಿದ್ದೀನಿ ಅಂತ ಹೇಳಿದ್ಲು. ನೀವು ಸಮಾಧಾನ ಮಾಡ್ಕೊಳ್ಳಿ ಚಿಕ್ಕತ್ತೆ ಅಂತ ನನಗೂ ಹೇಳಿದ್ಲು. ಏನೇ ಆದರೂ ಮದುವೆ ಟೈಮ್ನಲ್ಲಿ ಹೀಗೆ ಆಗಬಾರ್ದಾಗಿತ್ತು. ಆದ್ಯ ಚೆನ್ನಾಗಿದ್ದಾಳಲ್ಲ, ಅದೇ ಒಂದು ಖುಷಿ.